ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಫುಡಿ ಮಾಂಕ್. ಇವತ್ತಿನ ಮಾಂಕ್ ವ್ಲಾಗ್ಸಲ್ಲಿ ನಾವು ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ ಕಡೆ ಹೊರಟಿದ್ದೀವಿ. ಕುಮಾರಸ್ವಾಮಿ ಲೇಔಟ್ಗೆ ಹೋಗಿ ಬೆಳಗಿಂದ ನೈಟ್ ತನಕ ಏನೇನು ತಿನ್ಬೋದು ಅಂತ 4ರಿಂದ 5 ಪಿಟ್ ಸ್ಟಾಪ್ನ ಹ್ಯಾಂಡ್ ಪಿಕ್ ಮಾಡಿದ್ವಿ. ಯಾವ್ಯಾವ ಜಾಗ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ಮೊದಲನೇ ಪಿಟ್ ಸ್ಟಾಪ್ ಆಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ 14 ಕ್ರಾಸ್ ಇಸ್ರೋ ಲೇಔಟಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಒಂದು ಸ್ಪಾಟಿಗೆ ಬಂದಿದ್ವಿ. ಈ ಜಾಗದಲ್ಲಿ ನೋಡ್ರೆ ಫ್ರೈಡೇ ಮಾತ್ರ ಸ್ಪೆಷಲ್ ಆಗಿ ಒಂದು ತಿಂಡಿನ ಸರ್ವ್ ಮಾಡ್ತಾರೆ. ಯಾವುದು ಏನು ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ನಂದಿನಿ ದೋಸೆ ಕ್ಯಾಂಪ್ ಇಸ್ರೋ ಲೇಔಟಲ್ಲಿ ಕಳೆದ 8 ವರ್ಷಗಳಿಂದ ನಡ್ಸ್ಕೊಂಡ್ಬರ್ತಿರೋ ಈ ಜಾಗ ಅಂತೂ ಲೋಕಲೈಟ್ಸ್ನ ಒಂದು ಫೇವರೆಟ್ ಸ್ಪಾಟ್. ಬೆಳಗಾಗ್ಲಿ ಸಂಜೆ ಆಗ್ಲಿ ಈ ಜಾಗ ಯಾವಾಗ್ಲೂ ತುಂಬಿಕೊಂಡಿರುತ್ತೆ. ಜಾಗದ ಹೆಸರಲ್ಲಿ ದೋಸೆ ಇದೆ ಅಂತ ಇಲ್ಲಿ ಬರೀ ದೋಸೆ ಮಾತ್ರ ಸಿಗೋದು ಅಂತಲ್ಲ, ಹಲವಾರು ರೀತಿಯಾದ ತಿಂಡಿ ತಿನಿಸುಗಳು ಸಿಗುತ್ತೆ. ಅದರಲ್ಲೂ ತಟ್ಟೆ ಇಡ್ಲಿ, ಗೀ ಪುಡಿ ತಟ್ಟೆ ಇಡ್ಲಿ, ಅದ್ರ ಜೊತೆಗೆ ನೋಡಿದ್ರೆ ರೈಸ್ ಬಾತು, ಹಾಗೂ ಶುಕ್ರವಾರ ಮಾತ್ರ ಸ್ಪೆಷಲ್ ಆಗಿ ಸಿಗುವಂತ ಪೊಂಗಲ್ ಅಂತೂ ಇಲ್ಲಿ ಮಿಸ್ ಮಾಡಂಗೆ ಇಲ್ಲ. ಆಕ್ಚುಲಿ ನಾವು 9 ಗಂಟೆಗೆ ಬಂದಿದ್ದೀವಿ. ನೀವು ನಂಬಲ್ಲ, ಲಾಸ್ಟ್ ಪ್ಲೇಟ್ ಇದು ಖಾಲಿನೇ ಆಗೋಯ್ತು ಅಂದ್ರು. ಬಟ್ ಸ್ಟಿಲ್ ರಿಕ್ವೆಸ್ಟ್ ಮಾಡ್ಕೊಂಡು ಒಂದೇ ಒಂದು ಲಾಸ್ಟ್ ಪ್ಲೇಟ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಬನ್ನಿ ಟ್ರೈ ಮಾಡೋಣ. ಇಲ್ಲಿನ ಪೊಂಗಲ್ಗೆ ಈ ರೇಂಜಿಗೆ ಹೈ ಡಿಮ್ಯಾಂಡ್ ಇರುತ್ತೆ, ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿಲ್ಲ. ನೀವೇನಾದ್ರೂ ವಿಸಿಟ್ ಮಾಡಿದ್ರೆ ಶುಕ್ರವಾರ ಬೆಳಗ್ಗೆ 7:30-7:45ಗೆ ವಿಸಿಟ್ ಮಾಡ್ಬಿಡಿ. ಇನ್ನು ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಜೀರಿಗೆ ಮೆಣಸು ಅಂತ ಹಾಕಿ ಮಾಡಿರ್ತಾರೆ. ಟೇಸ್ಟ್ ವೈಸ್ ಫ್ಲೇವರ್ಫುಲ್ ಆಗಿ ಚೆನ್ನಾಗಿತ್ತು. ಪೊಂಗಲ್ ನಂತರ ಇಲ್ಲಿನ ಸ್ಪೆಷಲ್ ಗೀ ಪುಡಿ ತವಾ ರೋಸ್ಟ್ ಇಡ್ಲಿ ಅಂತ ಆರ್ಡರ್ ಮಾಡಿದ್ವಿ. ಏನ್ ಮಾಡ್ತಾರೆ ನೋಡಿದ್ರೆ ತವದಲ್ಲಿ ಇಡ್ಲಿನ ರೋಸ್ಟ್ ಮಾಡಿ ಅದ್ರ ಮೇಲ್ಗಡೆ ನೋಡಿದ್ರೆ ಪುಡಿ ಹಾಗೂ ತುಪ್ಪನ ಹಾಕಿ ಕೊಡ್ತಾರೆ. ಇದರ ಬೆಲೆ ನೋಡಿದ್ರೆ 40 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹಾಗೆ ಪೊಂಗಲ್ಗೆ 60 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇನ್ನು ನನ್ನ ಫ್ರೆಂಡು ಇಡ್ಲಿನ ಟ್ರೈ ಮಾಡದ. ಇಡ್ಲಿ ಅಂತೂ ಬಹಳನೇ ಮೃದುವಾಗಿತ್ತು, ಹಾಗೂ ಮೇಲ್ಗಡೆ ಹಾಕಿರ್ತಕ್ಕಂಥ ಪುಡಿ ಅಂತೂ ಒಳ್ಳೆ ಫ್ಲೇವರ್ ಒಂದಿಗೆ ಚಟ್ನಿ ಒಟ್ಟಿಗೆ ನಂಚ್ಕೊಂಡು ತಿಂತಾ ಇದ್ರಂತೂ ಒಳ್ಳೆ ಕಾಂಬಿನೇಷನ್. ಈ ಇಡ್ಲಿಯ ಮೇನ್ ಹೈಲೈಟ್ ಏನ್ ಗೊತ್ತಾ, ಇಡ್ಲಿನ ರೋಸ್ಟ್ ಮಾಡಿರ್ತಾರಲ್ಲ, ಮೇಲ್ಗಡೆ ಕ್ರಂಚಿ ಟೆಕ್ಸ್ಚರ್ ಬಂದಿರುತ್ತೆ. ತಿನ್ನಕ್ಕಂತೂ ಒಳ್ಳೆ ಮಜಾ ಕೊಡ್ತಿತ್ತು. ನೋಡಿದ್ರಲ್ಲ, ನಂದಿನಿ ದೋಸೆ ಕ್ಯಾಂಪಲ್ಲಿ ಒಂದು ಚೆನ್ನಾಗಿರುವಂಥ ಪೊಂಗಲು ಹಾಗೂ ಅದ್ರ ಜೊತೆಗೆ ಗೀ ಪುಡಿ ಇಡ್ಲಿನ ತೋರಿಸ್ಕೊಟ್ಟೆ. ಫ್ರೈಡೇ ಬರೋಕ್ಕಾಗಿಲ್ಲ ಅಂದರೆ ಗೀ ಪುಡಿ ಇಡ್ಲಿನ ಬಂದು ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇದೆ. ಈಗ ಲಂಚ್ ಮಾಡೋಕ್ಕೆ ಒಂದು ಸ್ಪೆಷಲ್ ಜಾಗ ಹೋಗ್ತಿದ್ವಿ. ಯಾವ ಜಾಗ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ಸೆಕೆಂಡ್ ಪಿಟ್ ಸ್ಟಾಪ್ ಆಗಿ ಲಂಚ್ ಮಾಡೋಣ ಅಂತ 42nd ಕ್ರಾಸ್ ರೋಡ್ ಲವಕುಶ ಪಾರ್ಕ್ ಆಪೋಸಿಟ್ ಅಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಒಂದು ಮಶ್ರೂಮ್ ಬಿರಿಯಾನಿ ಸ್ಪಾಟಿಗೆ ಬಂದಿದ್ದೀವಿ. ಈ ಜಾಗ ನೋಡಿದ್ರೆ ಲೋಕಲೈಟ್ಸ್ಗಂತೂ ಸಿಕ್ಕಾಪಟ್ಟೆ ಫೇವರೇಟ್. ಇಲ್ಲಿ ಏನೇನು ಸಿಗುತ್ತೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಮಂಜುನಾಥ ಮಶ್ರೂಮ್ ದಮ್ ಬಿರಿಯಾನಿ ಕುಮಾರಸ್ವಾಮಿ ಲೇಔಟಲ್ಲಿ ಸುಮಾರು 3 ವರ್ಷಗಳಿಂದ ನಡ್ಸ್ಕೊಂಡ್ಬರ್ತಿರೋ ಈ ಇಟ್ಟಿರಿ ಅಂತೂ ಸಿಕ್ಕಾಪಟ್ಟೆ ಫೇಮಸ್. ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 10 ಗಂಟೆ ತನಕ ಇಲ್ಲಿ ಕಂಟಿನ್ಯೂಸ್ ಆಗಿ ಮಶ್ರೂಮ್ ಬಿರಿಯಾನಿನ ತಯಾರು ಮಾಡ್ತಾನೆ ಇರ್ತಾರೆ, ಒಂದು 4ರಿಂದ 5 ಬ್ಯಾಚ್ ಅಲ್ಲಿ. ಅಂಡ್ ಕುಮಾರಸ್ವಾಮಿ ಲೇಔಟ್ ನ ಲೋಕಲೈಟ್ಸ್ ಅಲ್ಲಿ ಮಶ್ರೂಮ್ ತಿನ್ನೋರು ತಿಂದೇ ಇರೋರು ಪ್ರತಿಯೊಬ್ಬರಿಗೂ ಈ ಜಾಗ ಪರಿಚಯ ಇದ್ದೇ ಇರುತ್ತೆ. ಯಾಕೆಂದ್ರೆ ಈ ರೋಡಲ್ಲಿ ಓಡಾಡ್ಬೇಕಾದ್ರೆ ನೀವು ನೋಡ್ಬೋದು, ಇಲ್ಲಿ ಜನ ಸಿಕ್ಕಾಪಟ್ಟೆ ಕಾದು ತಿಂತಿರ್ತಾರೆ. ಇನ್ಫ್ಯಾಕ್ಟ್ ನಾನೇ ಈ ಏರಿಯಾದವನಲ್ಲ, ಬಟ್ ಈ ರೋಡಲ್ಲಿ ಸುಮಾರು ಸತಿ ಓಡಾಡಿದ್ದೀನಿ. ಈ ಜಾಗದಲ್ಲಿ ಯಾವಾಗ್ಲೂ ಜನ ನೋಡಿದ್ದೀನಿ. ನನ್ನ ಹೆಸರು ಮನೋಜ್ ಕುಮಾರ್. ಶ್ರೀ ಮಂಜುನಾಥ ಮಶ್ರೂಮ್ ಬಿರಿಯಾನಿ ಹೋಟೆಲ್ನ ರನ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ 3.5 ಇಯರ್ ಆಗಿದೆ. ಸೊ ನಮ್ಮಲ್ಲಿ ಅಥೆಂಟಿಕ್ ಆಗಿ ಓನ್ಲಿ ಮಶ್ರೂಮ್ಸ್ ಐಟಮ್ಸೇ ಮಾಡಬೇಕಂತ ಹೇಳಿ ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಕಬಾಬ್ ಆ್ಯಂಡ್ ಮಶ್ರೂಮ್ ಪೆಪ್ಪರ್ ಫ್ರೈ, ಮಶ್ರೂಮ್ ಚಾಪ್ಸ್ ಸರ್ವ್ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಪರ್ ಡೇ ನಾವು ಆ್ಯಕ್ಚುಲಿ ಬಂದು ಡಿಪೆಂಡ್ಸ್ ಆನ್ ಕಸ್ಟಮರ್ ಮೇಲೆ 2 to 3 ಬ್ಯಾಚ್ ಆರ್ 4 ಬ್ಯಾಚ್ ತನಕನೂ ಹೋಗುತ್ತೆ. ವೀಕ್ ಡೇಸ್ ಬಂದು ನಮ್ಮ ಹೋಟೆಲ್ ಟೈಮಿಂಗ್ಸು ಮಾರ್ನಿಂಗ್ 11:30 ಸ್ಟಾರ್ಟ್ ಆಗುತ್ತೆ, ನೈಟ್ 9 o'clock ಕ್ಲೋಸ್ ಆಗುತ್ತೆ. ಆ್ಯಂಡ್ ಮಿಡ್ ಡೇ ವೆಡ್ನಸ್ಡೇ ಬಂದು ಫುಲ್ ಡೇ ಹಾಲಿಡೇ ಇರುತ್ತೆ. ಆ್ಯಂಡ್ ಸಂಡೇ ಬಂದು ಮಾರ್ನಿಂಗ್ 9 o'clock ಸ್ಟಾರ್ಟ್ ಆಗುತ್ತೆ, ಆಫ್ಟರ್ನೂನ್ 3 o'clock ಕ್ಲೋಸ್ ಆಗುತ್ತೆ. ಸರ್, ಮಶ್ರೂಮ್ ಬಿರಿಯಾನಿ ಕಾಂಬೋ ಒಂದು, ಸೊ ಅದ್ರಲ್ಲಿ ಕಬಾಬು ಮತ್ತೆ ಬಿರಿಯಾನಿ ಬರುತ್ತಲ್ಲ ಅದೊಂದು, ಮತ್ತೆ ಮಶ್ರೂಮ್ ಚಾಪ್ಸ್ ಒಂದು ಕೊಡಿ. ಮಶ್ರೂಮ್ ಬಿರಿಯಾನಿ ಕಂಪ್ಲೀಟ್ ಆಗಿ ಫ್ರಮ್ ದ ಸ್ಕ್ರಾಚ್ ದಮ್ ತನಕ ಕಂಪ್ಲೀಟ್ ಆಗಿ ತಯಾರು ಮಾಡೋದಕ್ಕೆ ಆಲ್ಮೋಸ್ಟ್ 1.5 hour ಆಯ್ತು. ಇವ್ರ ಹತ್ರ ಸ್ಪೆಷಲ್ ಮಶ್ರೂಮ್ ಬಿರಿಯಾನಿ ಕಾಂಬೋ ಅಂತ ಸಿಗುತ್ತೆ. ಅದರಲ್ಲಿ ನೋಡಿದ್ರೆ 140 ರೂಪಾಯಿ ಕೊಟ್ರೆ ಒಂದು ಫುಲ್ ಪ್ಲೇಟ್ ಮಶ್ರೂಮ್ ಬಿರಿಯಾನಿ ಹಾಗೂ 1 ಪೋರ್ಷನ್ ಮಶ್ರೂಮ್ ಕಬಾಬ್ ಕೊಡ್ತಾರೆ. ಅದ್ರ ಜೊತೆಗೆ 80 ರೂಪಾಯಿ ಕೊಟ್ಟು ಮಶ್ರೂಮ್ ಚಾಪ್ಸ್ ಕೂಡ 1 ಪ್ಲೇಟ್ ತಗೊಂಡ್ವಿ, ಫ್ರೆಶ್ ಆಗಿ ಮಾಡಿ ಕೊಟ್ರು. ನಾನು ಮೊದಲೇ ಹೇಳಿದಂಗೆ ಇಲ್ಲಿನ ಬಿರಿಯಾನಿಗೆ ಹೆವಿ ಡಿಮ್ಯಾಂಡು. ಅಲ್ಲಿ ಬಂದು ತಿನ್ನೋದಲ್ದೇನೆ ಪಾರ್ಸಲ್ಗಳು ಕೂಡ ಮನೆಗೆ ತಗೊಂಡೋಗ್ತಿರ್ತಾರೆ. ಅಂಡ್ ಇಲ್ಲಿನ 1 ಪ್ಲೇಟ್ ಮಶ್ರೂಮ್ ಬಿರಿಯಾನಿ ಅಂತೂ ಸಿಕ್ಕಾಪಟ್ಟೆ ಕ್ವಾಂಟಿಟಿ ಇರುತ್ತೆ. ಒಂದು ಫುಲ್ ಬೌಲ್ ಅಲ್ಲಿ ಮಶ್ರೂಮ್ ಬಿರಿಯಾನಿನ ಹಾಕಿ ತುಂಬಿಸಿ ಕೊಡ್ತಾರೆ. ಅದಕ್ಕೆ ನಂಚ್ಕೊಳಕ್ ನೋಡಿದ್ರೆ ಮೊಸರು ಬಜ್ಜಿ ಹಾಗೂ ವೆಜ್ ಶರ್ವಾನ ಕೊಡ್ತಾರೆ. ಅಂಡ್ ಕಾಂಬೋ ಇರೋದ್ರಿಂದ ಮಶ್ರೂಮ್ ಕಬಾಬು ರೆಡಿ ಆಗಿತ್ತು, ಫ್ರೆಶ್ ಆಗಿರೋದನ್ನ ಪ್ಲೇಟ್ಗೆ ಹಾಕೊಟ್ರು. ಆಕ್ಚುಲಿ 8:30ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು, ಪೊಂಗಲ್ ತಿಂದಿದ್ದು. ಅದಾದ್ಮೇಲೆ ಏನೂ ತಿಂದಿಲ್ಲ. 3 hour ಮೇಕಿಂಗು ಕಂಟಿನ್ಯೂಸ್ ಆಗಿ ಒಳಗೆ ಕೂತಿದ್ವಿ. ಹೊಟ್ಟೆ ಹಸಿತಾಯ್ತು, ಆ ಘಮ ಬರ್ತಾ ಇದ್ರೇನೆ ಹೊಟ್ಟೆ ಹಸಿತಾಯ್ತು. ಈಗ ರೆಡಿಯಾಗಿ ಪ್ಲೇಟ್ ಬಂದಿದೆ, ನೋಡಕ್ಕಂತೂ ಸೂಪರ್ ಆಗಿದೆ. ಬನ್ನಿ ಟ್ರೈ ಮಾಡೋಣ. ಬಿಸಿಯಾಗಿರೋ ಮಶ್ರೂಮ್ ಕಬಾಬು ಪುದೀನ ಚಿಲ್ಲಿ ಚಟ್ನಿ ಜೊತೆಗೆ ನಂಚ್ಕೊಂಡು ತಿಂತಾ ಇದೀವಿ. ಔಟರ್ ಟೆಕ್ಸ್ಚರ್ ಎಲ್ಲ ಕ್ರಂಚಿಯಾಗಿ, ಒಳಗಡೆ ಮಶ್ರೂಮ್ ಪೀಸಸ್ ಜ್ಯೂಸಿಯಾಗಿ, ತಿಂತಾ ಒಂಥರ ಮಜಾ ಇದೆ.
ಚೆನ್ನಾಗಿದೆ ತಿನ್ನೋದಕ್ಕೆ. ಸೊ ಈಗ ಮೇನ್ ಮ್ಯಾಟ್ರಿಗೆ ಬರೋಣ, ಮಶ್ರೂಮ್ ಬಿರಿಯಾನಿ. ಅದಕ್ಕೆ ವೆಜ್ ಶೇರ್ವಾ ಅದು ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಮೊಸರು ಬಜ್ಜಿ ಇದೆ. ಬನ್ನಿ ಶುರು ಹಚ್ಕೊಳ್ಳೋಣ. ತಿಂದಿದ ತಕ್ಷಣ ಲೈಟಾಗಿ ಖಾರ ಹೊಡಿಯುತ್ತೆ, ಅದ್ರ ಜೊತೆಗೆ ಜ್ಯೂಸಿಯಾಗಿರೋ ಮಶ್ರೂಮ್ ಪೀಸಸ್ಸು ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ ಆ ರೈಸ್ ಆರೋಮ ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್. ಈಗ ಮೊಸರು ಬಜ್ಜಿ ಜೊತೆ ಟ್ರೈ ಮಾಡೋಣ. ಟೂ ಗುಡ್. ಮೊಸರು ಬಜ್ಜಿ ತಿಂದರೆ ಸ್ವಲ್ಪ ಮಸಾಲ ಭರಿತ, ಆಮೇಲೆ ಆ ಮಸಾಲ ಫ್ಲೇವರ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಅದರ್ವೈಸ್ ನೀವು ಶೇರ್ವಾ ಜೊತೆ ತಿಂದರೆ ಒಳ್ಳೆ ಮಸಾಲ ಕಿಕ್ ಕೊಡುತ್ತೆ. ಅದರಲ್ಲಿ ಹಾಕಿರೋ ಮಸಾಲೆಗಳು ಒಳ್ಳೆ ಮಜಾ ಕೊಡುತ್ತೆ ತಿನ್ನೋವಾಗ. ಈಗ ಚಾಪ್ಸ್ ಜೊತೆ ಹೋಗೋಣ ಬನ್ನಿ. ಇನ್ನು ಈ ಮಶ್ರೂಮ್ ಚಾಪ್ಸ್ ಬಗ್ಗೆ ನೋಡಿದ್ರೆ, ನಾನು ಸುಮಾರು ಕಡೆ ಈ ಮಶ್ರೂಮ್ ಚಾಪ್ಸ್ನ ಇಡ್ಲಿಗೆ ನೆಂಚ್ಕೊಂಡು ತಿಂದಿದ್ದೀನಿ. ತಟ್ಟೆ ಇಡ್ಲಿಗೆಲ್ಲ ಕಾಂಬಿನೇಷನಾಗಿ ಕೊಡ್ತಾರೆ. ಬಟ್ ಇಲ್ಲಿ ಇವರು ಅದನ್ನೇ ಸಪ್ರೇಟಾಗಿ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿರೋ ಲೋಕಲೈಟ್ಸ್ ಎಲ್ಲ ಇದನ್ನು ಮಾತ್ರ ಸಪ್ರೇಟಾಗಿ ಪಾರ್ಸಲ್ ತೊಗೊಂಡೋಗಿ ಅವ್ರ ಮನೇಲಿ ಮಾಡಿರ್ತಕ್ಕಂಥ ಇಡ್ಲಿಗೆ ನೆಂಚ್ಕೊಂಡು ತಿಂತಾರಂತೆ. ಸೊ ಇವತ್ತು ನಾವು ರೈಸಿಗೆ ಟ್ರೈ ಮಾಡೋಣ ಬನ್ನಿ. ಬಾಯಲ್ಲಿ ಇಟ್ಟಿದ ತಕ್ಷಣ ಇದರಲ್ಲಿ ಹಾಕಿರ್ತಕ್ಕಂಥ ಪೆಪ್ಪರ್ ಘಾಟ್ ಹೊಡಿಯುತ್ತೆ. ಒಳ್ಳೆ ಡಾಮಿನೇಟಿಂಗ್ ಆಗಿದೆ ಪೆಪ್ಪರು, ಸಖತ್ತಾಗಿದೆ. ಈ ಮಸಾಲ ಭರಿತವಾಗಿ ಘಾಟಾಗಿ ಅದ್ರ ಜೊತೆಗೆ ಸ್ವಲ್ಪ ಖಾರ ತಿನ್ನೋಕೆ ಇಷ್ಟಪಡೋರಲ್ಲ, ಇದನ್ನೆಲ್ಲ ಸೇರಿಸಿ ತಿಂದರೆ ಒಳ್ಳೆ ಮಜಾ ಇರುತ್ತೆ. ಬಟ್ ಮೈಲ್ಡಾಗಿ ತಿನ್ನಬೇಕು ಅಂದವರು ಈ ಮೊಸರು ಬಜ್ಜಿ ಜೊತೆ ಟ್ರೈ ಮಾಡ್ಬೋದು. ಈ ಮೂರು ಕಾಂಬಿನೇಷನ್ ನನಗೆ ಬಹಳ ಇಷ್ಟ ಆಗಿದೆ. ಟಾಪ್ ಒನ್ ಅಂದರೆ ಮಶ್ರೂಮ್ ಚಾಪ್ಸ್ ಅಂತಲೇ ಹೇಳ್ತೀನಿ. ಸೆಕೆಂಡ್ ಬೆಸ್ಟ್ ಅಂದರೆ ಶೇರ್ವಾ ಅಂತ. ನಾನು ರೆಗ್ಯುಲರಾಗಿ ರೋಡಲ್ಲಿ ಓಡಾಡ್ತಿರ್ತೀನಿ. ಓಡಾಡ್ಬೇಕಾದ್ರೆ ಅಂದ್ಕೊಳ್ತೀನಿ ಯಾವಾಗಲೂ ಜನ ಇರ್ತಾರಲ್ಲ ಟ್ರೈ ಮಾಡಬೇಕು ಅನ್ಸಲಿ ಅಂತ. ಇವತ್ತಾಯಿತು ಫೈನಲಿ. ಬಟ್ ವರ್ತ್ ಸ್ಪಾಟ್, ಖಂಡಿತ ಟ್ರೈ ಮಾಡಿ. ನೋಡಿದ್ರಲ್ಲ, ಮಂಜುನಾಥ ಮಶ್ರೂಮ್ ದಮ್ ಬಿರಿಯಾನಿಯಲ್ಲಿ ಒಂದು ಚೆನ್ನಾಗಿರುವಂಥ ಮಶ್ರೂಮ್ ಬಿರಿಯಾನಿ ತೋರಿಸ್ಕೊಟ್ಟೆ. ಡೆಫಿನೆಟ್ಲಿ ಮಸ್ಟ್ ಟ್ರೈ ಅಂತೀನಿ. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ಈಗ ಫುಲ್ ಬ್ರೇಕ್ ತೊಗೊಂಡು ಸಂಜೆ ಎಲ್ಲಿ ಸ್ನ್ಯಾಕ್ಸ್ ಸವಿತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ಮೂರನೇ ಪಿಟ್ ಸ್ಟಾಪ್ ಆಗಿ ಒಂದೊಳ್ಳೆ ಬಜ್ಜಿ ಬೋಂಡನ ಸವಿಯೋಣ ಅಂತ ನಾವು 15F ಬಸ್ ಸ್ಟಾಪು 46 ಕ್ರಾಸಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಒಂದು ಬಜ್ಜಿ ಅಂಗಡಿಗೆ ಬಂದಿದ್ದೀವಿ. ಇವರು ಸುಮಾರು ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಇಲ್ಲಿ ಏನೇನು ಫೇಮಸ್ಸು ಮತ್ತು ನಾವೇನು ಸವಿತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಶ್ರೀ ಮೂಕಾಂಬಿಕಾ ಬಜ್ಜಿ ಕಾರ್ನರ್, ಕುಮಾರಸ್ವಾಮಿ ಲೇಔಟಲ್ಲಿ ಕಳೆದ 12 ವರ್ಷಗಳಿಂದ ನಡ್ಸ್ಕೊಂಡ್ಬರ್ತಿರೋ ಈ ಜಾಗ ಅಂತೂ ಲೋಕಲೈಟ್ಸ್ನ ಒಂದು ಫೇವರೇಟ್ ಸ್ಪಾಟ್. ಪ್ರತಿದಿನ ಮಧ್ಯಾಹ್ನ ಒಂದು 3-3:30 ಶುರು ಮಾಡಿದ್ರೆ ರಾತ್ರಿ 9:30-10 ಕಡೆ ತನಕ ಇಲ್ಲಿ ಹಲವಾರು ರೀತಿಯಾದ ಬಜ್ಜಿ ಬೋಂಡಗಳನ್ನ ಮಾಡಿ ಮಾರ್ತಾನೆ ಇರ್ತಾರೆ. ನಾವಿಲ್ಲಿ ವಿಸಿಟ್ ಮಾಡಿದಾಗ ಫ್ರೆಶ್ ಬ್ಯಾಚ್ ಅಲ್ಲಿ ಗೋಲಿ ಬಾಜನ ರೆಡಿ ಮಾಡ್ತಿದ್ರು. ನೋಡಕ್ಕೇನೆ ಬಹಳ ಅಟ್ರಾಕ್ಟಿವ್ ಆಗಿತ್ತು ಅಂತ ಒಂದು 4 ಪೀಸ್ ಆರ್ಡರ್ ಮಾಡಿದ್ವಿ. ಇದರ ಬೆಲೆ ನೋಡಿದ್ರೆ 20 ರೂಪಾಯಿ ಚಾರ್ಜ್ ಮಾಡಿದ್ರು. ಅದ್ರ ಜೊತೆಗೆ ಇಲ್ಲಿನ ಬೆಸ್ಟ್ ಸೆಲ್ಲರ್ ಆದಂತ ಕ್ಯಾಪ್ಸಿಕಮ್ ಬಜ್ಜಿನ ಕೂಡ ಆರ್ಡರ್ ಮಾಡಿದ್ವಿ. 4 ಹಾಫ್ ಆಗಿ ಕಟ್ ಮಾಡಿ ಅದ್ರ ಮೇಲ್ಗಡೆ ಪುದೀನಾ ಚಿಲ್ಲಿ ಚಟ್ನಿ, ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ನಂತರ ತುರ್ದಿರ್ತಕ್ಕಂಥ ಈರುಳ್ಳಿ ಕ್ಯಾರೆಟ್ ಹಾಕಿ ಕೊಡ್ತಾರೆ. ಸೊ 1 ಪ್ಲೇಟ್ ಕ್ಯಾಪ್ಸಿಕಮ್ ಬಜ್ಜಿ ಹಾಗೂ 1 ಪ್ಲೇಟ್ ಗೋಳಿ ಬಜ್ಜಿ ತೊಗೊಂಡಿದ್ವಿ. ನೋಡೋಕ್ಕಂತೂ ಎರಡು ಸೂಪರ್ ಆಗಿದೆ, ಬನ್ನಿ ಟ್ರೈ ಮಾಡೋಣ. ಬಿಸಿಯಾಗಿರೋ ಕ್ಯಾಪ್ಸಿಕಮ್ ಬಜ್ಜಿನ ಟ್ರೈ ಮಾಡೋಣ. ಕ್ರಿಸ್ಪಿ ಟೆಕ್ಸ್ಚರು, ಕ್ಯಾಪ್ಸಿಕಮ್ ಒಳಗಡೆ ಚೆನ್ನಾಗಿ ಬಂದಿದೆ. ನಿಂಬೆಹಣ್ಣು, ಈರುಳ್ಳಿ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ತಿಂತಾ ಇದ್ರೆ ಟೇಸ್ಟು ಸೂಪರ್ ಆಗಿದೆ. ಇನ್ನು ನಾನು ತೊಗೊಂಡಿರ್ತಕ್ಕಂಥ ಗೋಳಿ ಬಜ್ಜಿ ಅಂತೂ ಬಿಸಿಯಾಗಿ ಚಟ್ನಿ ಜೊತೆಗೆ ತಿಂತಾ ಇದ್ರೆ ಅಂತೂ ವಂಡರ್ಫುಲ್ ಕಾಂಬಿನೇಷನು. ನೋಡಿದ್ರಲ್ಲ, ಮೂಕಾಂಬಿಕಾ ಬಜ್ಜಿ ಕಾರ್ನಲ್ಲಿ ಒಂದು ಚೆನ್ನಾಗಿರುವಂಥ ಬಜ್ಜಿನ ತೋರಿಸ್ಕೊಟ್ಟೆ. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಈಗ ನೆಕ್ಸ್ಟ್ ಒಂದು ಡೆಸರ್ಟ್ ಸವಿನ ಅಂತ ಒಂದು ಕಡೆ ಹೋಗ್ತಿದ್ವಿ. ಯಾವ ಜಾಗ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ 4ನೇ ಪಿಟ್ ಸ್ಟಾಪ್ ಆಗಿ ಇಸ್ರೋ ಲೇಔಟ್ ಬಸ್ ಸ್ಟಾಪ್ ಎದುರುಗಡೆನೇ ಲೊಕೇಟ್ ಆಗಿರ್ತಕ್ಕಂಥ ಒಂದು ಪಾಪ್ಸಿಕಲ್ ಅಂಗಡಿಗೆ ಬಂದಿದ್ದೀವಿ. ಪಾಪ್ಸಿಕಲ್ ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಕಡ್ಡಿ ಎಸ್ ಅಂತ ತಿಂದಿರ್ತೀವಲ್ಲ, ಅದನ್ನೇ ಈಗ ಪಾಪ್ಸಿಕಲ್ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಹಲವಾರು ವೆರೈಟೀಸ್ ಮಾಡ್ತಾರೆ. ಹೇಗೆ ತಯಾರು ಮಾಡ್ತಾರೆ ಅಂತ ನೋಡೋಣ, ಬನ್ನಿ ಹೋಗೋಣ. ಕಡ್ಡಿ ಐಸ್ ಕಳೆದ 1.5 ವರ್ಷದಿಂದ ಇಸ್ರೋ ಲೇಔಟಲ್ಲಿ ನಡ್ಸ್ಕೊಂಡ್ಬರ್ತಿರ್ತಕ್ಕಂಥ ಈ ಜಾಗದಲ್ಲಿ ಗಾರ್ಮೆ ಮಿಲ್ಕ್ ಪಾಪ್ಸಿಕಲ್ಸ್ ಅಂತ ಸಿಗುತ್ತೆ. ಅಂದ್ರೆ ಹಾಲು ಹಾಗೂ ಫ್ರೂಟ್ಸ್ನೆಲ್ಲ ಬಳಕೆ ಮಾಡಿ ಹಲವಾರು ರೀತಿಯಾದ ಕಡ್ಡಿ ಐಸ್ಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಪ್ರೋಸೆಸ್ ಅಲ್ಲಿ ರಿಯಲ್ ಫ್ರೂಟ್ಸ್ನೇ ಬಳಕೆ ಮಾಡ್ತಾರೆ. ನಾನು ಹೋದಾಗ ಬನಾನಾ ಕ್ರಂಬಲ್ ಅಂತ ಒಂದು ಪಾಪ್ಸಿಕಲ್ ನ ಮಾಡ್ತಾ ಇದ್ದಾರೆ. ಅದರಲ್ಲಿ ನೋಡಿದ್ರೆ ಬನಾನಾ ಬಳಸಿ ಒಂದು ಫ್ರೂಟ್ ಪಾಪ್ಸಿಕಲ್ ನ ಮಾಡ್ತಾರೆ. ಇವರು ಎಲ್ಲಾ ಫ್ರೂಟ್ ಪಾಪ್ಸಿಕಲ್ಸ್ಗೂ ರಿಯಲ್ ಫ್ರೂಟ್ ಪಲ್ಪ್ ನೇ ಬಳಕೆ ಮಾಡಿ ತಯಾರು ಮಾಡ್ತಾರೆ. ಅದಷ್ಟೇ ಅಲ್ಲದೆ ವೆರಿ ಬೆರಿ ಅಂತ ಒಂದು ಆಪ್ಷನ್ ಇದೆ. ಅದರಲ್ಲಿ ಬೆರ್ರೀಸ್ ನ ಇವರು ಕೈಯಲ್ಲೇ ಮ್ಯಾನ್ಯುಯಲ್ ಆಗಿ ಕುಟ್ಟಿ ರೆಡಿ ಮಾಡ್ತಾರೆ. ಈ ಜಾಗದ ಬಗ್ಗೆ ಮತ್ತಷ್ಟು ಮಾಹಿತಿ ಮಾಲೀಕರ ಹತ್ರನೇ ತಿಳ್ಕೊಳ್ಳೋಣ ಬನ್ನಿ. ಪ್ರೀತಮ್ ಶಿರ್ಕೆ ಅಂತ ನನ್ನ ಹೆಸರು. ನಮ್ಮ ಅಂಗಡಿ ಹೆಸರು ಬಂದ್ಬಿಟ್ಟು ಕಡ್ಡಿ ಐಸ್ ಅಂತ. ನಾನು ಆಕ್ಚುಲಿ ಒಬ್ಬ ಸೈಕಾಲಜಿಸ್ಟು. ದಿಸ್ ಇಸ್ ಮೈ ಪ್ಯಾಷನ್ ಆ್ಯಂಡ್ ನೌ ಇಟ್ ಇಸ್ ಮೈ ಫುಲ್ ಟೈಮ್ ಜಾಬ್. ಇಲ್ಲಿ ಬಂದ್ಬಿಟ್ಟು ನಾವು ಏಜಿಂಗ್ ಪ್ರೋಸೆಸ್ಸಲ್ಲಿ ಐಸ್ ಕ್ರೀಮ್ ಮಾಡ್ತೀವಿ. ಯುರೋಪಿಯನ್ ಸೈಡಲ್ಲೆಲ್ಲ ಕರೀತಾರೆ. ಅಂದರೆ ಇವತ್ತು ಮೇನ್ ಬೇಸ್ ಮಾಡ್ತೀವಿ,
ನಾಳೆ ಬಂದ್ಬಿಟ್ಟು ಅದನ್ನು ಚರ್ನ್ ಮಾಡಿಬಿಟ್ಟು ನಾಳೆ ನೈಟ್ ಅದನ್ನು ಫ್ರೀಸಲ್ಲಿ ಇಡ್ತೀವಿ. ಸೊ ಇಟ್ ಟೇಕ್ಸ್ ಆಲ್ಮೋಸ್ಟ್ ಮೋರ್ ದೆನ್ 40 hours to finish the whole process. We use fresh fruits. So ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡಿ. ಸಂಜೆ 6 ಗಂಟೆಯಿಂದ 10 ಗಂಟೆ ತನಕ ನಮ್ಮ ಅಂಗಡಿ ಓಪನ್ ಇರುತ್ತೆ. ಪ್ರಾಪರ್ ಪಾಪ್ಸಿಕಲ್ ಎಕ್ಸ್ಪೀರಿಯನ್ಸ್ನ ನಾನು ನಿಮಗೆ ಕೊಡ್ತೀನಿ. ಮಾವಿನಕಾಯಲ್ಲಿ ಮಾಡ್ತಾರಲ್ಲ ಯಾವುದದು? ಮಿರ್ಚಿ ತೋತಾಪುರಿ ಅದೊಂದು ಕೊಡಿ, ಮತ್ತೆ ಅದ್ರ ಜೊತೆ ಬನಾನಲ್ಲಿ ಗುಲ್ಕನ್ ಹಾಕೊಡೋದು ಅದೊಂದು ಕೊಡಿ. ನಾವಿಲ್ಲಿ ಹೋಗಿ 70 ರೂಪಾಯಿ ಕೊಟ್ಟು ಒಂದು ಮಿರ್ಚಿ ತೋತಾಪುರಿ ಹಾಗೂ ಅದ್ರ ಜೊತೆಗೆ 99 ರೂಪಾಯಿ ಕೊಟ್ಟು ಒಂದು ಬನಾನಾ ಕ್ರಂಬಲ್ ಆರ್ಡರ್ ಮಾಡಿದ್ವಿ. ಬನಾನಾ ಕ್ರಂಬಲ್ ಅಂತೂ ಫುಲ್ಲಿ ಲೋಡೆಡ್ ಆಗಿ ಬರುತ್ತೆ. ಪಾಪ್ಸಿಕಲ್ ಮೇಲ್ಗಡೆ ಗುಲ್ಕನ್ ನ ಸ್ಪ್ರೆಡ್ ಮಾಡಿ ಅದ್ರ ನಂತರ ಬಿಸ್ಕೆಟ್ ಕ್ರಂಬಲ್, ಅದ್ರ ಮೇಲ್ಗಡೆ ಚಾಕ್ಲೇಟ್ ಸಿರಪ್ ಹಾಗೂ ವೇಫರ್ ನ ಇಟ್ಕೊಡ್ತಾರೆ. ಅಂಡ್ ಮಿರ್ಚಿ ತೋತಾಪುರಿಗೆ ಮೇಲ್ಗಡೆ ಚಾಟ್ ಮಸಾಲಾ ಹಾಗೂ ನಿಂಬೆಹಣ್ಣ ಹಿಂಡಿ ಕೊಡ್ತಾರೆ. ಸೊ ಒಂದು ಮಿರ್ಚಿ ತೋತಾಪುರಿ ಹಾಗೂ ಒಂದು ಬನಾನಾ ಕ್ರಂಬಲ್ನ ತೊಗೊಂಡಿದ್ವಿ. ಸೊ ಬನ್ನಿ ಟ್ರೈ ಮಾಡೋಣ. ಬಟ್ ನಾನು ಆರ್ಡರ್ ಮಾಡಿದ್ದು ಬನಾನಾ ಮತ್ತು ಗುಲ್ಕನ್ ಯೂಸ್ ಮಾಡಿ ಈ ತ್ರಿವೇಣಿ ಅಂತಾರೆ ನೋಡಿ, ತ್ರಿವೇಣಿನ ಯೂಶಲಾಗಿ ನಾವು ಈ ಬನ್ ಮಧ್ಯೆ ಹಾಕ್ಬಿಟ್ಟು ಕೊಡೋದನ್ನ ನೋಡಿದ್ದೀನಿ. ಬಟ್ ಅದನ್ನೇ ಬಳಸ್ಕೊಂಡು ಐಸ್ ಕ್ರೀಮ್ ಮಾಡಿರೋದು ಇದೆ ಫಸ್ಟು. ಟ್ರೈ ಮಾಡಿ ನೋಡೋಣ. ಬಾ 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 ನಿಜವಾಗ್ಲೂ ಇದನ್ನ ಟ್ರೈ ಮಾಡಬೇಕು ಗುರು, ಸ್ವರ್ಗ, ಸೂಪರ್. ಒಂದು ಚಿಲ್ಲಿ ಹಾಕಿ ಅದ್ರ ಜೊತೆಗೆ ತೋತಾಪುರಿ ಮಾವಿನಕಾಯಿ ಕಟ್ ಪೀಸಸ್ ಎಲ್ಲ ಹಾಕಿದ್ದಾರೆ. ಮೇಲ್ಗಡೆ ಚಾಟ್ ಮಸಾಲ ಹಾಕಿ ನಿಂಬೆಹಣ್ಣ ಹಿಂಡಿದ್ದಾರೆ. ಬನ್ನಿ ಟ್ರೈ ಮಾಡೋಣ. ತಿಂದಿದ ತಕ್ಷಣ ಹುಳಿ ಅಂಶ, ಅದ್ರ ಜೊತೆಗೆ ಲೈಟಾಗಿ ಖಾರ ಹಾಗೂ ಸ್ವಲ್ಪ ಸ್ವೀಟ್ನೆಸ್ ಎಲ್ಲ ಮಿಕ್ಸ್ ಆಗಿ ಸೂಪರ್ ಆಗಿದೆ. ನೋಡಿದ್ರಲ್ಲ, ಕಡ್ಡಿ ಐಸಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಮಿರ್ಚಿ ತೋತಾಪುರಿ ಹಾಗೂ ಅದ್ರ ಜೊತೆಗೆ ಬನಾನಾ ಕ್ರಂಬಲ್ನ ತೋರಿಸ್ಕೊಟ್ಟೆ. ಡೆಫಿನೆಟ್ಲಿ ಎರಡೂ ಸೂಪರ್ ಆಗಿತ್ತು, ಮಸ್ಟೇ ಅಂತಲೇ ಹೇಳ್ತೀನಿ. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ಈಗ ಲಾಸ್ಟ್ ಆ್ಯಂಡ್ ಫೈನಲ್ ಪಿಟ್ ಸ್ಟಾಪ್ ಆಗಿ ಒಂದು ಡಿನ್ನರ್ ಮಾಡೋಣ ಅಂತ ಒಂದು ನಾರ್ತ್ ಇಂಡಿಯನ್ ಜಾಗಕ್ಕೆ ಹೋಗ್ತಿದ್ವಿ. ಯಾವ ಜಾಗ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ಲಾಸ್ಟ್ ಆ್ಯಂಡ್ ಫೈನಲ್ ಪಿಟ್ ಸ್ಟಾಪ್ ಆಗಿ ಡಿನ್ನರ್ ಮಾಡೋಣ ಅಂತ ಕುಮಾರಸ್ವಾಮಿ ಲೇಔಟ್ನ ಪೈ ಮೊಬೈಲ್ಸ್ ಹಿಂಭಾಗದಲ್ಲೇ ಲೊಕೇಟ್ ಆಗಿರ್ತಕ್ಕಂಥ ಒಂದು ಜಾಗಕ್ಕೆ ಬಂದಿದ್ದೀವಿ. ಈ ಜಾಗದಲ್ಲಿ ನೋಡಿದ್ರೆ ಅಥೆಂಟಿಕ್ ನಾರ್ತ್ ಇಂಡಿಯನ್ ಶೈಲಿಯ ಫುಡ್ ಸಿಗುತ್ತೆ. ನಾವು ಇವತ್ತು ಯಾವ ಟ್ರೈ ಮಾಡ್ತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಹೌಸ್ ಆಫ್ ಪರಾತಾಸ್ ಕುಮಾರಸ್ವಾಮಿ ಲೇಔಟ್ ಅಲ್ಲಿ ರೀಸೆಂಟ್ ಟೈಮ್ಸ್ ಅಲ್ಲಿ ಶುರುವಾಗಿರ್ತಕ್ಕಂಥ ಈ ಜಾಗ ಅಂತೂ ಪಿಜಿಲಿ ಸ್ಟೇ ಆಗೋರ್ ಮಧ್ಯೆ ತುಂಬಾನೇ ಹೆಸರು ಮಾಡಿದೆ. ಕಡಿಮೆ ದರದಲ್ಲಿ ಪರಾಟಾಸು, ನಾರ್ತ್ ಇಂಡಿಯನ್ ಫುಡ್, ತಾಲಿ ಅಂತ ಕೊಡೋದು ಮಾತ್ರ ಅಲ್ಲದೆ ತಿಂಗಳಿಗೆ ಎಷ್ಟೊಂದು ಪೇ ಮಾಡ್ಬಿಟ್ರೆ ಇಡೀ ತಿಂಗಳು ಫುಡ್ ನ ಪ್ರೊವೈಡ್ ಮಾಡ್ತಾರೆ. ಹೋಮ್ಲಿಯಾಗಿ ಫುಡ್ ನ ಸರ್ವ್ ಮಾಡುವಂತ ಈ ಜಾಗದಲ್ಲಿ ನಾವು ಹೋಗಿ ಆರ್ಡರ್ ಮಾಡಿದ್ದು ಒಂದು ಆಲೂ ಪರಾಟ. ಬೆಲೆ ನೋಡಿದ್ರೆ 60 ರೂಪಾಯಿ ಚಾರ್ಜ್ ಮಾಡ್ತಾರೆ. ಒಳ್ಳೆ ಜನರಸ್ ಸ್ಟಫಿಂಗ್ ಇಟ್ಟು ನೀಟಾಗಿ ರೆಡಿ ಮಾಡಿ ಕೊಡ್ತಾರೆ. ಒಂದು 5 ಮಿನಿಟ್ಸ್ ನಿಧಾನಕ್ಕೆ ತವದಲ್ಲಿ ಡಬಲ್ ಸೈಡ್ ನೀಟಾಗಿ ರೋಸ್ಟ್ ಮಾಡಿ ನಂತರ ಅದನ್ನ ಪ್ಲೇಟ್ ತಗೊಂಡು ನಂಚ್ಕೊಳಕ್ ನೋಡಿದ್ರೆ ಪುದೀನಾ ಚಿಲ್ಲಿ ಚಟ್ನಿ, ಅದ್ರ ಜೊತೆಗೆ ಮೊಸರು ಹಾಗೂ ಉಪ್ಪಿನಕಾಯಿ ಕೊಡ್ತಾರೆ. ಇನ್ನು ಟೇಸ್ಟ್ ವೈಸ್ ನೋಡಿದ್ರೆ ಅಂತೂ ಪರಾಟ ಒಳಗಡೆ ಹಾಕಿರ್ತಕ್ಕಂಥ ಸ್ಟಫಿಂಗ್ ಅಂತೂ ಜನರಸ್ ಆಗಿತ್ತು, ಎಲ್ಲ ಕಡೆನೂ ಫೀಲಿಂಗ್ ಇತ್ತು. ಅದನ್ನ ಉಪ್ಪಿನಕಾಯಿ, ಚಟ್ನಿ ಹಾಗೂ ಮೊಸರು ಜೊತೆ ನಂಚ್ಕೊಂಡು ತಿಂತಾ ಇದ್ರೆ ಅಂತೂ ಒಳ್ಳೆ ಬರ್ಸ್ಟ್ ಆಫ್ ಫ್ಲೇವರ್ಸ್ ಅಂತಾನೆ ಹೇಳ್ತೀನಿ. ತಿನ್ನಕ್ಕೆ ಬಹಳನೇ ಅದ್ಭುತವಾಗಿತ್ತು. ನೋಡಿದ್ರಲ್ಲ, ಹೌಸ್ ಆಫ್ ಪರಾಟಲ್ಲಿ ಒಂದು ಚೆನ್ನಾಗಿರುವಂಥ ಆಲೂ ಪರಾಟನ ತೋರಿಸ್ಕೊಟ್ಟೆ ಡಿನ್ನರ್ಗೆ. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿತಾ ಇದೆ. ವಿಡಿಯೋ ಇಷ್ಟ ಆಗಿರುತ್ತೆ, ನಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ತರ ಇನ್ನೊಂದು ಎಪಿಸೋಡಲ್ಲಿ ಸಿಗೋಣ. ಅಂಟಿಲ್ ದೆನ್ ಸಿ ಯು ಟೇಕ್ ಕೇರ್, ಬಾಯ್.